ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಜೀವಾತ್ಮಕ್ಕೆ ವಿಷಯಗಳು, ವಿಚಾರಗಳು, ಆಲೋಚನೆಗಳು ಯಾವ ರೀತಿಯಾದಂತಹ ಪ್ರಭಾವವನ್ನು ನೀಡುತ್ತೆ, ಸಕಾರಾತ್ಮಕವಾಗಿದೆಯೋ ಅಥವಾ ನಕಾರಾತ್ಮಕವಾಗಿದೆಯೋ, ಸಕಾರಾತ್ಮಕ ಪರಿಣಾಮವೋ ನಕಾರಾತ್ಮಕ ಪರಿಣಾಮವೋ, ವಿಷಯಗಳು ಯಾವ ರೀತಿಯಾಗಿ ಜೀವವನ್ನು ನಿರ್ಮಿಸುತ್ತವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ. ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು. ಹಳೆ ವೀಡಿಯೋಗಳು 4000ಕ್ಕೂ ಹೆಚ್ಚಾಗಿ ಇದೆ, ವೀಕ್ಷಿಸಿ. ಜ್ಞಾನವರ್ಧಕ ವಿಷಯಗಳಿದ್ದಾವೆ. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಹಸ್ತ ಸಾಮುದ್ರಿಕ, ಅಂಗ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಮತ್ತು ಯಂತ್ರ ರಚನೆ ಮಾಡಿಸೋದಿದ್ದರೆ ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕಾಗಿ, ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ. ವಾಮಾಚಾರ ಸಮಸ್ಯೆ ಇತ್ಯಾದಿ ಇದ್ದರೆ ಮನೆಯಲ್ಲಿ, ಆಫೀಸು ಇತ್ಯಾದಿಗಳಲ್ಲಿ ಹಾಕ್ಕೋಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ, ಅದು ಕೂಡ ಮನೆಯಲ್ಲೂ ಹಾಕ್ಬೋದು. ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ವ್ಯವಹಾರ ಮಾಡ್ತೀರಾ, ಅಂಗಡಿಗಳಾಗಿರ್ಬೋದು, ಮಳಿಗೆಗಳಾಗಿರ್ಬೋದು, ಆಫೀಸ್ಗಳಾಗಿರ್ಬೋದು ಹಾಕ್ಕೋಬೋದು. ಪ್ರೈವೇಟು, ಸರ್ಕಾರಿ ಯಾವುದೇ ಆಗಿದ್ರೂ ಕೂಡ ಈ ಒಂದು ಪೌಡರ್ನ ಹಾಕ್ಕೋಬೋದು ಸಮಸ್ಯೆಗಳ ನಿವಾರಣೆಗೆ. ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ. ದೇಹಕ್ಕೆ ಹಚ್ಚೋದು ಬೇರೆ, ತಲೆಗೆ ಹಚ್ಚೋದು ಬೇರೆ. ಆತ್ಮ ಸಮಸ್ಯೆ ಇರ್ತಕ್ಕಂಥವ್ರು ಈ ಆಯಿಲನ್ನು ಬಳಸ್ಬೋದು. ಕೆಲ ತಿಂಗಳು ಬಳಸಿದ ನಂತರ ಪರಿಣಾಮ ತಾವೇ ನೋಡ್ಬೋದು. ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ. ಒಟ್ಟಿಗೆ ಮದ್ದು ಹಾಕಿದರೆ ಅಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಹಾಗೆ ಜ್ಞಾನದ ಸಮಸ್ಯೆ ಇದ್ದರೆ, ಅದರಲ್ಲಿ ವಿಶೇಷವಾಗಿ ಮರವಿನ ಸಮಸ್ಯೆ ಇದ್ದರೆ, ಮಕ್ಕಳು ದೊಡ್ಡವರು ಯಾರಾದರೂ ಕೂಡ ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂಥ ಔಷಧಿ, ಹೊಟ್ಟೆಗೆ ಮದ್ದಾಗ್ತಕ್ಕಂಥದ್ದು ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಔಷಧಿಯನ್ನು ಯಾವುದೇ ವಯಸ್ಸಿನವರು ಕೂಡ ತಗೋಬೋದು. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು. 6364205078 ಈ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ವಾಟ್ಸಪ್ ಗ್ರೂಪ್ ಕೂಡ ಇದೆ. ಆಸಕ್ತರು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದತಕ್ಕಂಥವ್ರು ಈ ನಂಬರ್ಗೆ ನಮಸ್ತೆ ಅಂತ ಹೇಳಿ ಜಾಯಿನ್ ಮಾಡಲಿಕ್ಕೆ ಕೇಳಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡಲಾಗುವುದು. ವಿಶೇಷವಾಗಿ ಈ ಒಂದು ಹಸ್ತ ಸಾಮುದ್ರಿಕದ ಪರಿಶೀಲನೆ, ಹಸ್ತ ಪರಿಶೀಲನೆಗೆ, ಜಾತಕ ಪರಿಶೀಲನೆಗೆ ಮತ್ತು ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಗೆ ಅವಕಾಶ ಇರುತ್ತೆ. ಆಸಕ್ತರು ಅದರ ಪ್ರಯೋಜನ ಪಡೆಯಬಹುದು. ಶುಲ್ಕ ಇರುತ್ತೆ. ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ಯಾವುದೇ ರೀತಿಯಾದಂತಹ ವಿಷಯಗಳು, ಮನುಷ್ಯನ ದೇಹ ಪಂಚತತ್ವದಿಂದ ನಿರ್ಮಾಣವಾಗಿದೆ. ಈ ಪಂಚತತ್ವದ ದೇಹವನ್ನು ನಡೆಸ್ತಕ್ಕಂಥ ವಿಷಯದಲ್ಲಿ ವಿಶೇಷವಾಗಿ ಆಕಾಶ ತತ್ವ ಕೆಲಸವನ್ನು ಮಾಡುತ್ತೆ. ಆಕಾಶ ತತ್ವದ ಒಂದು ರೆಪ್ರೆಸೆಂಟೇಟರ್ ಆದರೆ ಆಕಾಶ ತತ್ವ ಏನಿದೆ ಅದನ್ನು ತನ್ನಲ್ಲಿ ತಾನು ನಡೆಸ್ತಕ್ಕಂತಹ ಒಂದು ಶಕ್ತಿ ಅಂದರೆ ಅದು ಮನಸ್ಸು. ಅದರಲ್ಲಿ ವಿಶೇಷವಾಗಿ ಜೀವ. ಈ ಜೀವ ಮತ್ತು ಮನಸ್ಸಿಗೆ ಆಧಾರ ಆಗಿರ್ತಕ್ಕಂಥದ್ದು ವಿಷಯಗಳು. ಆಧಾರ ಮತ್ತು ಆಹಾರ ಅಂತ ಕೂಡ ನಾವು ಹೇಳ್ಬೋದು. ದೇಹದ ಪೋಷಣೆಗೆ ಆಹಾರವನ್ನು ನಾವು ಸ್ವೀಕಾರವನ್ನು ಮಾಡ್ತೇವೆ. ಹಾಗೆ ಜೀವದ ಪೋಷಣೆಗೆ ವಿಷಯಗಳನ್ನು ನಾವು ಸ್ವೀಕಾರವನ್ನು ಮಾಡ್ತೇವೆ ಮತ್ತು ಸೇವನೆಯನ್ನು ಮಾಡ್ತೇವೆ. ಜೀವಕ್ಕೆ ವಾಯು ಎಷ್ಟು ಅಗತ್ಯವಿದೆಯೋ ಅಷ್ಟೇ ಅಗತ್ಯ ವಿಷಯಗಳು ಅಗತ್ಯ ಇದೆ. ಮನುಷ್ಯ ಉಸಿರಾಡ್ತಾ ಇದ್ದರೆ ಸಾಲದು. ಆ ಮನುಷ್ಯನಿಗೆ ಜ್ಞಾನ ಬೇಕು, ವಿದ್ಯೆ ಬೇಕು, ಮಾತು ಬೇಕು, ವಿಚಾರಗಳು ಬೇಕು ಅಲ್ವಾ? ಇಲ್ಲದಿದ್ದರೆ ಅದೊಂದು ಹೆಣದ ಸಮಾನ. ವಿಷಯಗಳಿಲ್ಲದಿದ್ದರೆ, ದೇಹ ಉಸಿರಾಡುತ್ತಿದ್ದರೆ ಅದೇನು ಹೆಣದ ಸಮಾನ. ಹಾಗಾಗಿ ವಿಷಯಗಳೇ ಆ ಜೀವವನ್ನು ಮತ್ತು ಮನುಷ್ಯನ ಜೀವನವನ್ನು ನಡೆಸ್ತಕ್ಕಂತಹ ಒಂದು ಕೇಂದ್ರ ಅಥವಾ ಒಂದು ರೀತಿಯಾದಂಥ ಆಡಳಿತ ವ್ಯವಸ್ಥೆ. ಹೀಗಿದ್ದಾಗ ವಿಷಯಗಳು ಜೀವವನ್ನು ಯಾವ ರೀತಿಯಾಗಿ ನಿರ್ಮಾಣವನ್ನು ಮಾಡುತ್ತವೆ? ನೀವು ಒಳ್ಳೆಯ ವಿಷಯಗಳನ್ನು ತಗೊಂಡ್ರೆ ಅದೇ ರೀತಿಯಾಗಿ ಅದಕ್ಕೆ ಹೇಳ್ತಕ್ಕಂಥದ್ದು, ಯಾರು ಯಾವುದನ್ನು ಬಯಸ್ತಾರೆ ಅವರು ಅದೇ ರೀತಿಯಾಗಿ ನಿರ್ಮಾಣವಾಗ್ತಾರೆ. ನಾನು ಕೋಟ್ಯಾಧಿಪತಿ ಆಗಬೇಕು ಅಂತ ಅಂದ್ಕೊಬಿಡ್ತೀನಿ, ಆಗ್ತೀನ ನಾನು? ಅದಕ್ಕೆ ಸಮಯ, ಕಾಲ, ಕರ್ಮ ಈ ಎಲ್ಲ ಅಂಶಗಳು ಕೂಡ ಜೋಡಣೆ ಆಗ್ತವೆ. ಆ ಎಲ್ಲ ಅಂಶಗಳ ಜೊತೆಗೆ ಆ ಮನುಷ್ಯ ಬಯಸಿದರೆ ಖಂಡಿತ ಸಾಧ್ಯ ಇದೆ. ಏಕೆಂದರೆ ಜೀವ ಬ್ರಹ್ಮನಿಗೆ ಸಾಧ್ಯವಾಗದ್ದು ಯಾವುದೂ ಇಲ್ಲ. ಜೀವ ಬ್ರಹ್ಮ. ಅದಕ್ಕೆ ಆಸೆ ದುಃಖಕ್ಕೆ ಮೂಲ ಅಂತ ಕರೀತಾರೆ. ಆದಾಗ್ಯೂ ಕೂಡ ಈ ಆಸೆಗಳೇನಿದೆ, ವಿಷಯಗಳೇನಿದೆ, ವಿಚಾರಗಳೇನಿದೆ ಅದು ಜೀವವನ್ನು ತನ್ನನ್ನು ತಾನು ನಿರ್ಮಾಣ ಮಾಡಿಕೊಳ್ತಕ್ಕಂತಹ ಹಂತದಲ್ಲಿ ಅಧಿಕಾರಿಯಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು,
ಹಣವಂತನಾಗಿರಬಹುದು, ಗುಣವಂತನಾಗಿರಬಹುದು, ಕಲೆಗಾರನಾಗಿರಬಹುದು, ಇತ್ಯಾದಿ ಯಾರೇ ಆಗಿರಬಹುದು. ತನ್ನನ್ನು ತಾನು ನಾನು ಈ ರೀತಿಯಾಗಿ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ರೀತಿಯಾಗಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಸಮಯ, ಕಾಲ ಇದೆಲ್ಲ ಕೂಡ ತಗೊಳ್ಳುತ್ತೆ. ಆದರೆ ಅದರ ಜೊತೆಗೆ ಈ ಹೊಸ ನಿರ್ಮಾಣ ಅಂತೂ ಅಲ್ಲ ಮನುಷ್ಯ. ಎಷ್ಟೋ ಕಾಲದಿಂದ, ಗತಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು, ಬದುಕಿ ಬಂದಿರತಕ್ಕಂಥದ್ದು, ಕರ್ಮಗಳ ಸಂಚಯನ ಆಗಿದೆ, ಅದರ ಕ್ಷಯ ಕೂಡ ಆಗಿದೆ, ಬಾಕಿ ಕೂಡ ಉಳಿದಿದೆ. ಅದರಿಂದಾಗಿ ಕಲಿಯುಗದಲ್ಲಿ ಹೊಸದಾಗಿ ನಿರ್ಮಾಣ ಆಗಬೇಕಂದ್ರೆ ಹಳೆದನ್ನು ಮುಗಿಸ್ಕೋಬೇಕು. ಹೊಸ ಸಂಯೋಜನೆ ಆಗಬೇಕಂದ್ರೆ ಹಳೆದನ್ನು ಮುಗಿಸ್ಕೋಬೇಕು, ಹೊಸದನ್ನು ನಿರ್ಮಾಣ ಮಾಡಬೇಕು. ಜೀವ ವಿಷಯಗಳನ್ನು ಹೇಗೆ ಸ್ವೀಕರಿಸುತ್ತೆ ಅದೇ ರೀತಿಯಾಗಿ ನಿರ್ಮಾಣ ಆಗುತ್ತೆ. ಜೊತೆಗೆ ಗಮನಿಸಿ, ಜೀವಕ್ಕೂ ಕೂಡ ಒಂದು ಕೆಪಾಸಿಟಿ ಅಂತ ಇದೆ. ಯಾರ ದೇಹದಲ್ಲಿ ಯಾವ ವಯಸ್ಸಿನಲ್ಲಿ ಆ ಜೀವದ ಗಾತ್ರ, ಆ ಜೀವದ ಕ್ಷಮತೆ, ಆ ಜೀವಕ್ಕೆ ಇರ್ತಕ್ಕಂತಹ ವಿಚಾರಧಾರೆ ಮತ್ತು ಅಭ್ಯಾಸಗಳು, ಇವಕ್ಕೂ ಕೂಡ ಒಂದು ಲಿಮಿಟೇಷನ್ ಅಂತ ಇದೆ, ಒಂದು ವ್ಯಾಪ್ತಿ. ಇಷ್ಟೇ, ಅದಕ್ಕೆ ಮೀರಿ ಆಗೋದಿಲ್ಲ. ಈಗ ನಾವು 1 ಲೀಟ್ರು ಹಾಲು ಯಾವುದಾದ್ರು ಒಂದು ಪಾತ್ರೆಗೆ ಹಾಕ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಮೇಲೆ ಹೆಚ್ಚಿನದು ಹಾಕಿದ್ರೆ ಹೀಗೆ ಹಾಲು ಚೆಲ್ಲೋಗುತ್ತೆ ಅಥವಾ ಸಕ್ಕರೆ ಚೆಲ್ಲೋಗುತ್ತೆ. ಅದಕ್ಕೆ ಎಷ್ಟು ಹಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಹಿಡಿಸೋದು. ಅದಕ್ಕೆ ಮಿಂತ ಮೇಲೆ ಹಾಕಿದ್ರೆ ಚೆಲ್ಲಿ ಹೋಗುತ್ತೆ. ಹಾಗೆ ಪ್ರತಿಯೊಂದು ಮನುಷ್ಯ ಜೀವಗಳಿಗೆ ಅದರದೇ ಆದಂಥ ಕೆಪಾಸಿಟಿ ಇದೆ, ವ್ಯಾಪ್ತಿ ಇದೆ. ಆ ವ್ಯಾಪ್ತಿ ಮೀರಿ ಏನನ್ನು ಹಾಕಿದ್ರೂ ಕೂಡ ಅದು ಚೆಲ್ಲಿ ಹೋಗುತ್ತೆ. ಹಾಗೆ ಪ್ರತಿಯೊಂದು ಜೀವಕ್ಕೂ ಕೂಡ ಅಷ್ಟೇ, ಯಾವುದೇ ವಿಷಯಗಳನ್ನು ಎಷ್ಟು ಸೇವನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ದೇಹದ ಅಂಗಾಂಗಗಳಲ್ಲಿ ಶಕ್ತಿ, ದೇಹದ ಅಂಗಾಂಗಗಳ ಕಾರ್ಯವೈಖರಿ, ಜೀವದ ಕಾರ್ಯಕ್ಷಮತೆ, ಕರ್ಮಕ್ಷಮತೆ ಮತ್ತು ಜೀವಕ್ಕೆ ಇರ್ತಕ್ಕಂಥ ಭಾಗ್ಯ, ಇಷ್ಟಕ್ಕೆ ಅನುಸಾರವಾಗಿ ಮಾತ್ರ ಜೀವ ಕಾರ್ಯ ಮಾಡಲು ಸಾಧ್ಯ ಆಗುತ್ತೆ. ಅದಕ್ಕೆ ಮೀರಿ ಕಾರ್ಯವನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಮನುಷ್ಯ ಏಕಕಾಲದಲ್ಲಿ ಹಲವು ಕಾರ್ಯಗಳನ್ನು ಯಾವ ರೀತಿಯಾಗಿ ಒಂದು ಜಾಗೃತ ಮತ್ತು ಕುಂಡಲಿನಿ ಶಕ್ತಿ ಜಾಗೃತಿ ಇರ್ತಕ್ಕಂಥ ಜೀವ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಅದು ವಿಶೇಷವಾಗಿ ಶಾರೀರಿಕ ಶ್ರಮ ಅದರಲ್ಲಿ ಹೆಚ್ಚು ಕಂಡು ಬರೋದಿಲ್ಲ. ಹೆಚ್ಚಿನದಾಗಿ ಆಧ್ಯಾತ್ಮಿಕ ಮತ್ತು ಜೀವದ ಜ್ಞಾನದ ಕ್ರಮಾಲೋಚನೆಯಲ್ಲಿ ಜರುಗತಕ್ಕಂಥ ಘಟನೆಗಳು, ಒಂದಕ್ಕಿಂತ ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಹಲವು ಕಾರ್ಯಗಳನ್ನು ಮಾಡ್ತಕ್ಕಂಥ ಕ್ಷಮತೆ, ಅದು ಜಾಗೃತ ಜೀವದಲ್ಲಿ ಮತ್ತು ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಸಾಧ್ಯ ಇದೆ. ದೇಹದಲ್ಲಿನ ಪಂಚತತ್ವಗಳು, ಜೀವ, ಬುದ್ಧಿ ಕೂಡ ಕಾರ್ಯವನ್ನು ಮಾಡಬೇಕು. ಹಾಗಿದ್ದಾಗ ಈ ಸಾಮಾನ್ಯ ಜೀವ ಯಾವುದಿರುತ್ತೆ ಅದಕ್ಕೆ ವಿಪರೀತವಾದಂತಹ ವಿಷಯಗಳನ್ನು ತುಂಬ್ತಾ ಇದ್ರೆ ಅದಕ್ಕೆ ನಾವು ಆಲೋಚನೆ ಅಂತ ನಾವು ಕರಿತೇವೆ. ಆಲೋಚನೆಯನ್ನು ವಿಪರೀತ ಆಲೋಚನೆ ಮಾಡ್ತಾರೆ, ಅದಕ್ಕೆ ಮನುಷ್ಯ ಸಣ್ಣ ಆಗಿದ್ದಾರೆ. ವಿಪರೀತ ಆಲೋಚನೆಯನ್ನು ಮಾಡ್ತಾರೆ, ಅದಕ್ಕೆ ಮನುಷ್ಯ ರೋಗಗ್ರಸ್ತರಾಗಿದ್ದಾರೆ. ವಿಪರೀತವಾದಂಥ ಆಲೋಚನೆಯನ್ನು ಮಾಡ್ತಾರೆ, ಅದರಿಂದಾಗಿ ಜೀವ ವೀಕ್ ಆಗಿದೆ, ಡಲ್ ಆಗಿದೆ, ಅಥವಾ ಯಾವುದೋ ರೀತಿಯಾದಂಥ ಒಂದು ಕೋಮ ಸ್ಥಿತಿನಲ್ಲಿದೆ, ಅವ್ಯವಸ್ಥೆನಲ್ಲಿದೆ ಅಂತ ನಾವು ಜನರ ಮಾತನ್ನು ನಾವು ಕೇಳ್ತೇವೆ. ಅಂದರೆ ಯಾವ ಜೀವಕ್ಕೆ, ಅಂದರೆ ಪ್ರತಿಯೊಬ್ಬ ಮನುಷ್ಯನು ತನಗಗತ್ಯವಾದಂಥ ವಿಷಯಗಳನ್ನು ಮಾತ್ರ ಸೇವನೆ ಮಾಡಬೇಕು, ಅನಗತ್ಯವಾದಂತಹ ವಿಷಯಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಆಲೋಚನೆ ಮಾಡ್ತಕ್ಕಂಥದ್ದು. ನೀವು ಗಮನಿಸಿ, 10 ಜನರು ಪ್ರತಿದಿನ ನೀವು ಮಾತನಾಡ್ತಾ ಕುಳಿತಿದ್ರೆ ಆ ಮನುಷ್ಯನಿಗೆ ಯಾವುದಾದ್ರೂ ರೋಗಗಳು ಬರ್ತಾವೆ, ಯಾವುದಾದ್ರೂ ಒಂದು ರೀತಿಯಾದಂತಹ ಏನು ಹೇಳ್ತಾರೆ ಅದಕ್ಕೆ ಸಣ್ಣ ಆಗ್ತಕ್ಕಂಥದ್ದು ಮನುಷ್ಯ, ಅಥವಾ ಯಾವುದೋ ರೀತಿಯಾದಂಥ ಒಂದು ರೀತಿಯಾಗಿ ವಿಚಿತ್ರವಾಗಿ ಉಬ್ಬಿಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ಘಟನೆಗಳು ನಡೀತವೆ. ಯಾಕೆಂದರೆ ಜೀವ ಯಾವುದೇ ಕಾರಣಕ್ಕೂ ವಿಷಯಗಳನ್ನು ಸ್ವೀಕರಿಸಿ ಸುಮ್ಮನಿರೋದಿಲ್ಲ. ಮನುಷ್ಯ ನಡೆದಾಡಿದ್ರೂ ಕೂಡ ಶಕ್ತಿ ಕ್ಷಯ ಆಗುತ್ತೆ, ಕೆಲಸ ಮಾಡಿದ್ರೂ ಕೂಡ ಶಕ್ತಿ ಕ್ಷಯ ಆಗುತ್ತೆ. ಹಾಗೆ ಜೀವ ಹೆಚ್ಚು ಮಾತನಾಡಿದ್ರೂ ಕೂಡ, ಹೆಚ್ಚು ಕೇಳುವುದರಿಂದ, ಹೆಚ್ಚು ನಡೆದಾಡುವುದರಿಂದನೂ ಕೂಡ ಶಕ್ತಿ ಕ್ಷಯ ಆಗುತ್ತೆ. ಆಗ ದೇಹದಲ್ಲಿನ ಜೀವ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಜೀವಕ್ಕೆ ಅನುಕೂಲವಾಗಿರ್ತಕ್ಕಂಥ ದೇಹದ ಅಂಗಾಂಗಗಳು, ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಮೂಗಾಗಿರಬಹುದು, ಬಾಯಿ ಆಗಿರ್ಬೋದು, ಕೈಕಾಲುಗಳಾಗಿರ್ಬೋದು, ಆ ಯಾವುದೇ ಅಂಗಾಂಗಗಳು ಕೂಡ ಪರಿಪಕ್ವವಾಗಿ ಕಾರ್ಯವನ್ನು ಮಾಡುವುದಿಲ್ಲ. ಏಕೆಂದರೆ ಜೀವನೇ ವೀಕ್ ಆಗಿಬಿಡುತ್ತೆ. ಅದರಿಂದಾಗಿ ಮನುಷ್ಯ ತನ್ನ ವಯಸ್ಸು, ತನ್ನ ಕರ್ಮ, ತನ್ನ ಗುಣಕ್ಕನುಸಾರವಾಗಿ ಮಾತ್ರ ಎಷ್ಟು ಬೇಕು ಅಷ್ಟು ಮಾತ್ರ ವಿಷಯಗಳ ಸೇವನೆಯನ್ನು ಮಾಡಬೇಕು. ಅತಿಯಾದಂಥ ಆಲೋಚನೆ,
ಅತಿಯಾದಂಥ ಮಾತು, ಅತಿಯಾದಂಥ ಕಿರುಚಾಟ, ಅತಿಯಾಗಿ ವಾಗ್ವಾದಗಳನ್ನು ಮಾಡ್ತಕ್ಕಂತಹ ಜೀವ ಏನಿದೆ ಅದು ಬಾಧೆಗೊಳಗಾಗುತ್ತೆ. ಯಾರು ವಾಗ್ವಾದವನ್ನು ಮಾಡ್ತಾರೋ ಅವ್ರು ಯಾವುದಾದ್ರು ಕೇಸು ಕೋರ್ಟು ಕಚೇರಿ ಆಗುತ್ತೆ. ಜೀವನ ಕಷ್ಟದಾಯಕ, ಬಾಧೆಗಳಲ್ಲಿ ಒಳಪಡುತ್ತೆ. ಯಾರು ಜೀವನ ಅತಿಯಾಗಿ ಮಾತನಾಡ್ತಾ ಇರ್ತಾರೆ ಜೀವ ಕ್ಷಯಿಸಿ ಹೋಗ್ತಾ ಇರುತ್ತೆ, ಕಾರ್ಯಗಳಾಗೋದಿಲ್ಲ. ಅದರಿಂದಾಗಿ ವಿಷಯಗಳ ಸೇವನೆಯಲ್ಲಿ ಒಂದು ಹಿಡಿತ ಇರಬೇಕು, ನಿಯಂತ್ರಣ ಇರಬೇಕು. ಆ ಅನುಸಾರವಾಗಿ ಕಾರ್ಯವನ್ನು ಮಾಡಿದರೆ ಆಗ ಜೀವ ಮಾತ್ರ ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡಬಲ್ಲದು. ಸಕಾರಾತ್ಮಕ ವಿಷಯಗಳ ಸೇವನೆಯಿಂದ ಜೀವನ ಸುಖಕರ ಮತ್ತು ಸಮೃದ್ಧವಾಗಿರುತ್ತೆ. ಸಂಕಲ್ಪ ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ಜೀವನವೇ ಸಕಾರಾತ್ಮಕವಾಗಿರುತ್ತೆ. ಅದೇ ಜಾಗದಲ್ಲಿ ವಿಷಯಗಳ ಅನಾನುಕೂಲ ಸೇವನೆ ಅಂದರೆ ಕೆಟ್ಟ ವಿಚಾರಗಳು, ಯಾವುದು ದೇಹದ ಮೇಲೆ ದುಷ್ಪರಿಣಾಮ, ಮನಸ್ಸಿನ ಮೇಲೆ ಮತ್ತು ಕರ್ಮದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ವಿಷಯಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ನಾವು ಈಗ ಕೋಟ್ಯಾಂತರ ಜನವನ್ನು ನೋಡ್ತೇವೆ. ರೌಡಿಗಳಾಗಿರ್ತಾರೆ, ಹೊಡೆದಾಡೋರಾಗಿರ್ತಾರೆ, ಜೀವಗಳಿಗೆ ಸಮಸ್ಯೆ ಕೊಡೋರಾಗಿರ್ತಾರೆ, ತಪ್ಪು ಕಾರ್ಯಗಳನ್ನು ಮಾಡೋರಾಗಿರ್ತಾರೆ, ಜೀವಗಳಿಗೆ ಒಂದು ರೀತಿಯಾಗಿ ಶೋಷಣೆಯನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ಯಾವುದೇ ರೂಪದಲ್ಲಾಗಿರ್ಬೋದು ತಪ್ಪು ಕಾರ್ಯಗಳನ್ನು ಮಾಡೋದು. ಈಗ ಒಂದು ವೇಳೆ ಒಂದು ತಪ್ಪು ಮೆಡಿಷನನ್ನೇ ಕೊಡ್ತಕ್ಕಂಥದ್ದು, ಅಥವಾ ಒಂದು ಜೀವಗಳಿಗೆ ತಪ್ಪು ಸಲಹೆಗಳನ್ನೇ ಕೊಡ್ತಕ್ಕಂಥದ್ದು, ಒಂದು ಜೀವಗಳನ್ನು ಕಷ್ಟದಾಯಕ ಸ್ಥಿತಿಗೆ ತಲುಪಿಸ್ತಕ್ಕಂಥದ್ದು, ಅನ್ಯಾಯ ಮಾಡ್ತೀವಿ, ಮೋಸ ಮಾಡ್ತೀವಿ, ವಂಚನೆಯನ್ನು ಮಾಡ್ತಕ್ಕಂಥದ್ದು, ಇಂಥ ನಾವು ಕೋಟ್ಯಾಂತರ ಜನವನ್ನು ನಾವು ಕಾಣ್ತೀವಿ. ಅವರೆಲ್ಲ ಸೇವನೆ ಮಾಡ್ತಕ್ಕಂಥದ್ದೇನು? ಕೆಟ್ಟ ವಿಷಯಗಳು. ಕೆಟ್ಟ ವಿಷಯಗಳು, ಕೆಟ್ಟ ವಿಷಯಗಳನ್ನು ಸೇವನೆ ಮಾಡ್ತಕ್ಕಂಥ ಜನಗಳ ಸಂಘ ಅಂದರೆ ಸ್ನೇಹ, ಸಂಪರ್ಕ. ಸ್ನೇಹ ಮಾಡೋದು ಸಂಪರ್ಕನ ಮಾಡಿರ್ತಾರೆ. ಆ ಕಾರಣದಿಂದಾನೇ ಅಂತಹ ಜೀವದ ಸ್ಥಿತಿ ನಕಾರಾತ್ಮಕವಾಗಿರುತ್ತೆ. ಅದರಿಂದಾಗಿ ಜೀವಕ್ಕೆ ಸಕಾರಾತ್ಮಕ ನಕಾರಾತ್ಮಕ ಎರಡನ್ನೂ ಕೂಡ ಎಷ್ಟು ಬೇಕೋ ಅಷ್ಟನ್ನು ಸೇವನೆ ಮಾಡಿದ್ರೂ ಒಂದು ಪಕ್ಷ ಮನುಷ್ಯ ಉಳಿತಾನೆ. ಮನುಷ್ಯನಿಗೆ ಅತಿಯಾದಂಥ ವಿಷಯಗಳ ಸೇವನೆಯಿಂದ ಜೀವ ಬಳಲುವಿಕೆ ಅಥವಾ ಜೀವಕ್ಕೆ ಹಾನಿ ಉಂಟಾಗುತ್ತದೆ. ಕೆಟ್ಟ ವಿಷಯಗಳನ್ನು ನಾವು ಇಷ್ಟು ಲಿಮಿಟೆಡ್ ಸೇವನೆ ಮಾಡ್ತೇವೆ, ಇಷ್ಟು ತಪ್ಪು ಮಾಡ್ತೇವೆ. ಆ ರೀತಿಯಾಗಲ್ಲ. ಆ ರೀತಿಯಾಗಿ ಅದನ್ನು ಮಾಡಿಕೊಡ್ದು ಬದಲಿಗೆ ಸಕಾರಾತ್ಮಕ ವಿಷಯಗಳ ಸೇವನೆಯನ್ನು ಸಕಾರಾತ್ಮಕವಾಗಿ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಿ ನಡೆದರೆ ಜೀವ ಹಂತ ಹಂತವಾಗಿ ಸಕಾರಾತ್ಮಕವಾಗಿ ಈ ಪಂಚತತ್ವದ ದೇಹದಲ್ಲಿ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅಧಿಕವಾದಂಥ ಶ್ರಮ ಮತ್ತು ಆಲಸ್ಯದಿಂದ ಮನುಷ್ಯನಿಗೆ ಆಲಸ್ಯವಾಗ್ತಕ್ಕಂಥದ್ದು, ತೂಕಡಿಕೆ ಆಗ್ತಕ್ಕಂಥದ್ದು, ಒಂದು ರೀತಿ ನಿಶಕ್ತಿ ಆಗ್ತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇರೋದಿಲ್ಲ, ಯಾವುದೇ ಕೆಲಸ ಕಾರ್ಯಗಳು ಸಾಗುವುದಿಲ್ಲ. ಈ ರೀತಿಯಾದಂಥ ಸ್ಥಿತಿಗತಿಗಳನ್ನು ನಾವು ಆಟಗಾರರಲ್ಲಿ ನಾವು ನೋಡ್ತೇವೆ, ಓಡ್ತಕ್ಕಂಥವರಲ್ಲಿ ನಾವು ವಿಶೇಷವಾಗಿ ನೋಡ್ತೇವೆ, ಹೆಚ್ಚು ಬಿಸ್ನೆಸ್ ಇತ್ಯಾದಿಯನ್ನು ಮಾಡೋರಲ್ಲಿ ಕೂಡ ನಾವು ನೋಡ್ತೇವೆ, ಅತಿ ಶ್ರಮ ಪಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರಲ್ಲಿ ಕೂಡ ನಾವು ನೋಡ್ತೇವೆ. ಹಾಗಾಗಿ ದೇಹಕ್ಕೆ ಈ ಒಂದು ಜೀವ ಆಧಾರ, ಜೀವಕ್ಕೆ ಲಿಮಿಟೆಡ್ ವಿಷಯಗಳು ಆಧಾರ. ಲಿಮಿಟೆಡ್ ವಿಷಯಗಳನ್ನು ಸೇವನೆ ಮಾಡಿ ಆಲೋಚನೆಯನ್ನು ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟು ಆಲೋಚನೆಯನ್ನು ಮಾಡಿ ಅದರಿಂದಾಗಿ ಜೀವ ಸಕಾರಾತ್ಮಕವಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ಜೀವನದ ಕಾರ್ಯಗಳು ಯಥಾಪ್ರಕಾರವಾಗಿ ಸಕಾರಾತ್ಮಕವಾಗಿ ಜರುಗುತ್ತವೆ ಎಂಬುದನ್ನು ಇಲ್ಲಿ ತಿಳಿಸುತ್ತಾ, ಹೆಚ್ಚಿನ ವಿಷಯಗಳು ಜೀವಕ್ಕೆ ಅನಾರೋಗ್ಯವನ್ನು ನೀಡುತ್ತೆ, ಬಾಧೆಯನ್ನು ನೀಡುತ್ತೆ, ಆಲಸ್ಯವನ್ನು ನೀಡುತ್ತೆ, ದುಃಖವನ್ನು ನೀಡುತ್ತೆ, ಸಂಕಟವನ್ನು ನೀಡುತ್ತೆ ಮತ್ತು ಸೋಲನ್ನು ನೀಡುತ್ತೆ. ಅದರಿಂದಾಗಿ ಯಥಾಶಕ್ತಿಮತಿ ಎಷ್ಟು ಬೇಕೋ ಅಷ್ಟು ವಿಷಯಗಳ ಸೇವನೆಯನ್ನು ಮಾಡಿ ಅತಿಯಾದಂಥ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಇಂತಹ ವಿಷಯಗಳನ್ನು ಬಿಡಿ. ಆಗ ಈ ಜೀವ ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡುತ್ತೆ. ಅದಕ್ಕೇನು ಮಾಡಬೇಕು? ಬೆಳಗ್ಗೆ ಸಂಜೆ 10 ನಿಮಿಷ ಆಗಲಿ ಮೌನವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿದ್ರೆ ಈ ಅತಿಯಾದಂಥ ಆಲೋಚನೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಎಷ್ಟು ಬೇಕಷ್ಟು ವಿಷಯ ಸಕಾರಾತ್ಮಕವಾಗಿ ಸೇವನೆಯನ್ನು ಮಾಡಿ ನಕಾರಾತ್ಮಕ ವಿಷಯಗಳಿಂದ ತಮ್ಮನ್ನು ತಾವು ದೂರ ಇರಿಸಿ. ಇದರಿಂದ ಅನುಕೂಲ ಇದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.